RCB ಫೋರ್ತ್ ಟೈಮ್ IPL ಫೈನಲ್ ಎಂಟರ್ ಆಗಿ ಹೋಗಿದ್ದಾರೆ ಗುರು. 2009 ಅಲ್ಲಿ ಡೆಕ್ಕನ್ ಚಾರ್ಜರ್ಸ್ ಜೊತೆ ಆಡಿದ್ರು, 2011 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಆಡಿದ್ರು, 2016 ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಜೊತೆ ಆಡಿದ್ರು. ಈಗ ಎಲ್ಲರಿಗಿಂತ ಮುಂಚೆ ನಾವು ಕೂತಿದೀವಿ, ಯಾರು ಬರ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ನಾವು RCB ಪ್ಲೇಯರ್ಸ್ ಹೇಳೋದಿಷ್ಟೇ, ಕ್ವಾಲಿಫೈಯರ್ 1 ಗೆದ್ಬಿಟ್ಟಿದೀವಿ ಅಂತ ಸುಮ್ನೆ ಪಾರ್ಟಿ ಮಾಡಕ್ ಹೋಗ್ಬೇಡ್ರಿ ಗುರು. ಜಾಸ್ತಿ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದ್ ಮ್ಯಾಚ್ ಕರೆಕ್ಟ್ ಆಗಿ ಆಡ್ಬಿಡಿ. ಆಮೇಲೆ ಬೇಕಾದ್ರೆ ಇಡೀ ವರ್ಷ ಎಲ್ಲ ಪಾರ್ಟಿ ಮಾಡ್ಕೊಳ್ಳಿ. ಸೇಮ್ ನಮ್ ಪೇರೆಂಟ್ಸ್ ಇದೇ ತರ ಓದಕ್ ಕೇಳ್ತಾ ಇದ್ರಲ್ವಾ, ಇವಾಗ ಓದ್ಬಿಡಿ ಆಮೇಲೆ ಲೈಫ್ ಎಲ್ಲ ಜಾಲಿ ಆಗಿರುತ್ತೆ ಅಂತ. ಆದ್ರೂ ಪರವಾಗಿಲ್ಲ, ನಾವು ನಮ್ ಪೇರೆಂಟ್ಸ್ ಮಾತು ಕೇಳಿದೀವಿ. ಈಗ RCB ಟೀಮ್ ಪ್ಲೇಯರ್ಸ್, RCB ಫ್ಯಾನ್ಸ್ ಮಾತು ಕೇಳಲೇಬೇಕು. ಹಂಗೆ ಫೈನಲ್ ಬರೋ ಟೀಮ್ಗೂ ಒಂದು ವಾರ್ನಿಂಗ್ ಇದೆ. RCB ನ ಫೈನಲ್ ಅಲ್ಲಿ ಸೋಲ್ಸಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ. ಎಕ್ಸಾಂಪಲ್ ಗೆ ಬೇಕಾದ್ರೆ 2009 ಅಲ್ಲಿ ಡೆಕ್ಕನ್ ಚಾರ್ಜರ್ಸ್ ಸೋಲ್ಸಿದ್ರು, ಇವಾಗ ಟೀಮೇ ಇಲ್ಲ. 2011 ಅಲ್ಲಿ CSK ನಮ್ಮನ್ನ ಸೋಲ್ಸಿದ್ರು, ಅವ್ರು 2 ವರ್ಷ ಬ್ಯಾನ್ ಆಗೋದ್ರು. ಇನ್ನು 2016 ಅಲ್ಲಿ SRH ನಮ್ಮನ್ನ ಸೋಲ್ಸಿದ್ರು. ಆಗ ಕ್ಯಾಪ್ಟನ್ಸಿ ಮಾಡಿ ನಮ್ಮ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ದು ಡೇವಿಡ್ ವಾರ್ನರ್. ಆ ಡೇವಿಡ್ ವಾರ್ನರ್ ನೇ ಕಣ್ಣಲ್ಲಿ ನೀರ್ ಹಾಕಿ ಟೀಮ್ ಇಂದ ಹೊರಗೆ ಕಳ್ಸಿದ್ರು. ಇವಾಗ ಅವ್ರು IPL ಆಡದೆ PSL ಆಡ್ತಾ ಇದಾರೆ. ಸೊ ಫೈನಲ್ ಬರೋ ಟೀಮ್ ಅವರು ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ, ನಾವ್ ಹೇಳೋದಿಷ್ಟೇ, ಕಪ್ಪು ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಗೆಲ್ಬಹುದು. ಆದ್ರೆ ಈ ತರ ದೊಡ್ಡ ದೊಡ್ಡ ಪ್ರಾಬ್ಲಮ್ ಗಳಲ್ಲೆಲ್ಲ ಯಾಕೆ ಸಿಗಾಕೋತೀರಾ? ಹುಷಾರಾಗಿರಿ, RCB ಫ್ಯಾನ್ಸ್ ಶಾಪ ತಟ್ಬಿಡುತ್ತೆ. ಏನಂತೀರಾ? ಜೈ RCB.